ನೋಡಿ ಸ್ಟಾರ್ಟಿಂಗ್ ರೆಡಿ 1 2 3 ಸ್ಟಾರ್ಟ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಸ್ ನಾರಾಯಣ ನನ್ನ ಬ್ಯಾನರ್ 3ನೇ ಸಿನಿಮಾ. ಮೊದಲನೇ ಸಿನಿಮಾ ಜಮೀನ್ದವರು 100 ಡೇಸು, ಶೈಲು 50 ದಿನ. ಇದು ಮಿನಿಮಮ್ 50 ದಿನ ಹೋಗಲಿ, ಇವತ್ತು 50 ದಿನ ಹೋದರೆ ಈಗ 365 ದಿನ ಹೋದಾಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಮ್ಮ ಸ್ಯಾಂಡಲ್ ಸಂಘ ನಮ್ಮ ವಿಜಿ ಅವರು 3ನೇ ಸಿನಿಮಾ. ಮೊದಲು ವಿಜಿ ಚಿತ್ರ ಮಾಡೋಕ್ಕಾದ್ರೆ ಡೈರೆಕ್ಟರ್ ಹಾಕಿದ ಮುಂಚೆ ಸ್ವಲ್ಪ ಆಟ ಆಡ್ಕೊಂಡು, ಇವಾಗ ಕ್ಯಾರವ ತರಿಸೋದು ವೇಸ್ಟ್ ಇವರಿಗೆ. ಬಂದು ಬೆಳಿಗ್ಗೆ ಮೇಕಪ್ ಹಾಕ್ಬಿಟ್ಟು ತಿರುಗಿ ಹೋಗಲ್ಲ. ಡೈರೆಕ್ಟ್ರು ನನಗೆ 78 ದಿನ ಪ್ರೋಗ್ರಾಮ್ ಕೊಡ್ತಾರೆ. ನಾನು ಏನು ಸರ್ ಇಷ್ಟೊಂದು ಕೊಡ್ತೀರ ಅಂದರು. ಸಾರಿ ಸಿನಿಮಾಗೆ ಎಷ್ಟು ಬೇಕಾಗುತ್ತಿದ್ರು. 64 ದಿನಕ್ಕೆ 65 ಯಾಕೆ ಅಂದರೆ ಸರ್ ವಿಜಿ ಅಲ್ಲೇ ಜೊತೆಲಿ ಇರ್ತಾರೆ ಸರ್, ಆಚೆ ಬೇಗ ಆಚೆ ಹೋಗಲ್ಲ, ಯಾವಾಗ ಅಲ್ಲಿ ಇರ್ತಾರೆ ಸೇರ್ತಿಗೆ ಸರ್ ಅಂತಾರೆ. ಯಾಕೆಂದರೆ ಒಂದು ಹೀರೋ ಕೋಆಪ್ರೇಷನ್ ಕೊಟ್ಟಾಗ ಚಿತ್ರ ಎಷ್ಟು ಬೇಗ ಕ್ಲೀನಾಗಿ ಆಗುತ್ತೆ. ಟೆಕ್ನಿಷಿಯನ್ ಇರ್ತಾರೆ, ಎಲ್ಲ ಫಟಾಫಟ ಮಾಡ್ತಾರೆ. ಇಲ್ಲಾಂದರೆ ಇತ್ತೀಚೆಗೆ ಕೆಲವು ನಮ್ಮ ಕಲಾವಿದರು ಗೊತ್ತಲ್ಲ, ಬಂದರೆ ಬರೋಕ್ಕೆ ಎಲ್ಲ ಪ್ರೊಡ್ಯೂಸರ್ ಅಳ್ತಾ ಇರ್ತಾನೆ, ಅವನ ಪರಿಸ್ಥಿತಿ ಯಾವ ಮಟ್ಟದಲ್ಲಿ ಆಗಿದೆ. ಆ ವಿಷಯದಲ್ಲಿ ವಿಜಿ ಹ್ಯಾಟ್ಸ್ ಆಫ್. ಯಾವುದೇ ವಿಷಯದಲ್ಲಾಗಲಿ, ಆಮೇಲೆ ಕಾಸ್ಟ್ಯೂಮ್ ವಿಷಯದಲ್ಲಾಗಲಿ ಏನೇ ತಗೋಬೇಕು, ಅದು ಬೇಕಾ ದುಡ್ಡು ಬೇಕಾ, ಈ ಥರ ಬೇಕಾ, ಎಲ್ಲಿ ಉಳಿಬೇಕು, ಎಲ್ಲಿ ಖರ್ಚು ಮಾಡೋ ಕಡೆ ಮಾಡಿ, ಉಳಿಸೋ ಕಡೆ ಉಳಿಸಿ ನಿರ್ಮಾಪಕ ಉಳಿಬೇಕು ಅಂತ ನಿಜ. ಯಾಕೆಂದರೆ ಚಿತ್ರಾಂಗ ಪರಿಸ್ಥಿತಿ ಅವ್ರಿಗೆ ಗೊತ್ತು ವಾಸ್ತವ ಏನಿದೆ ಅಂತ. ಆ ವಿಷಯದಲ್ಲಿ ತುಂಬ ಸಪೋರ್ಟ್ ಮಾಡೋರೆ. ಈ ಪಿಕ್ಚರ್ಗೂ ಅಷ್ಟೇ ಒನ್ ಆಫ್ ದ ಮೇಜರ್ ನಮಗೆ ಈ ಸಿನಿಮಾದಲ್ಲಿ ಈ ಪಾತ್ರ ಅದು ಬೇರೆ ಯಾರು ಮಾಡಿದ್ರು ಹೊರ್ತು ಆಗಲ್ಲ. ಏನೇ ಮಾಡೋದು 140 ಮಾರ್ಕ್ಸ್ 50 ಮಾರ್ಕ್ಸು, ವಿಜಯ್ ಮಾಡೋದಕ್ಕೆ ನಮಗೆ 90 ಮಾರ್ಕ್ಸು ಫಸ್ಟ್ ರ್ಯಾಂಕ್ ಥರ ಕಾಣುತ್ತೆ. ಯಾಕೆಂದರೆ ಅವರೇ ಮಾಡಬೇಕು, ಬೇರೆ ಮಾಡೋಕ್ಕಾಗಲ್ಲ. ತುಂಬ ಮಾಡಿಕೊಟ್ಟು ನಮ್ಗೆ ಕೋಪ್ರೇಷನ್ ಕೊಟ್ಟರು. ನಿಮ್ಮ ಸಹಕಾರ ಸಂಪೂರ್ಣ ಇರಲಿ. ಯಾಕೆಂದರೆ ಅವರಿಗೆ ಶ್ರೇಯಸ್ ಮೇಲೆ ಅಪಾರವಾದ ಪ್ರೀತಿ ಮತ್ತು ಗೌರವ. ನಂದು ಬಿಡಿ ನಮ್ಮದು ಅವ್ರದ್ದು ಇದ್ದೇ ಇರ್ತದೆ. ಅವಾಗವಾಗ ರುಬ್ತಾ ಇರ್ತಾರೆ ನಮ್ದು. ಅವಾಗ ಅವ್ರ ಮೇಲೆ ಅಷ್ಟೊಂದು ಪ್ರೀತಿ. ಇಲ್ಲ ಪಾಪ ವೀರು ಅಂತ ಹುಡುಗ ಇದೆ, ನಾನು ಪಿಕ್ಚರ್ ಮಾಡ್ತೀನಿ ಅಂತ ಹೇಳಿ 8 ತಿಂಗಳು ನಾನು ಪಾಪ ಅವ್ನು ಮೋಸ್ಟ್ಲಿ ಊರೇ ಬಿಟ್ಬಿಡ್ತಾನೆ. ಇನ್ನೇನು ಅವನು ಇವ್ರ ಅವ್ರು ಮುಟ್ಟಿಲ್ಲ, ಇವ್ರ ಜೊತೆ ಇದ್ರಿಂದ ಬಿಡ್ತಾಯಿಲ್ಲ. ನಾನು ಬುಟ್ಟಿರು ಬೇರೆ ಆಗಿರೋದಿಲ್ಲ. ಒಳ್ಳೇದಾಗಲಿ ನಮ್ಮ ಮಗನ ಬರಲಿದೆ. ನಮ್ಮ ದಾಸು ಮೊದಲನೇದಾಗಿ ನನ್ನ ಸಿನಿಮಾ ರಾಮ ಬಾ ಮಾಡಿದ್ರು 175 ಡೇಸು. 2ನೇ ಸಿನಿಮಾ ಇದು. ಒಳ್ಳೆ ಟೆಕ್ನಿಷಿಯನ್ನು, ತುಂಬ ಚೆನ್ನಾಗಿದ್ದಾರೆ. ನಾನು ರಮೇಶ್ ಯಾದವ್ ನಮ್ಮ ಸ್ನೇಹಿತರು. ತುಂಬ ನೀಟು, ತುಂಬ ಕ್ಲೀನು. ಯಾವುದೇ ವಿಷಯದಲ್ಲಾಗಲಿ ₹1 ಆಸೆ ಬಿಡಲ್ಲ, ₹1 ಇದು ಮಾಡೋದ. ಅವರು ನಾವು ಸಿನಿಮಾ ಮಾಡೋದು ಅದಕ್ಕೆ ಒಂದು ಈಶಾ ಪ್ರೊಡಕ್ಷನ್ ಮಾಡಿ ಸುಮಾರು ಒಂದೇನು ಸರ್ ಒಂದು 10 ಮಾಡೋಣ, ಎಲ್ಲ ಲ್ಯಾಂಗ್ವೇಜ್ ಮಾಡೋಣ ಅಂತ ಹೇಳ್ಬಿಟ್ಟು ಕೈ ಹಾಕಿದ್ದೀವಿ. ಇನ್ನು ಬೃಂದ ಆಲ್ರೆಡಿ ಈಸ್ ವೆರಿ ಗುಡ್ ಆರ್ಟಿಸ್ಟ್. ತುಂಬ ಚೆನ್ನಾಗಿ ಎಲ್ಲ ರೀತಿಯೂ ನಮಗೆ ಸಂಪೂರ್ಣ ಈ ಸಹಕಾರ ಕೊಟ್ಟಿದ್ದಾರೆ. ಇಟ್ಸ್ ವೆರಿ ಗುಡ್. ಒಳ್ಳೆ ಇಡೀ ಟೀಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಸಿನಿಮಾ ಬಂದಿದೆ. ನಂಗೆ ನಾರಾಯಣವರು ಮೇಲೆ ಒಂದು ನಂಬಿಕೆ ಏನಂದರೆ, ಅವ್ರ ಒಂದ್ಸತಿ ಕತೆ ಕೇಳಬೇಕು. ಅವ್ರ ಕತೆನೇ ನಾನು ಜಾಸ್ತಿ ಕೇಳಿದೆ ಅವ್ರ ಹತ್ರ. ಯಾಕೆಂದರೆ ಅವ್ರು ಇವತ್ತಿಂದ ಏನು ಕೊಡಬೇಕು ಅಂತ, ಇವತ್ತಿಂದ ಏನು ಕೆಲವರು ಹೇಳ್ತಾರೆ. ನನಗೂ ನನ್ನ ಮಗನಿಗೂ ಮಿಸ್ಟರ್ ಶ್ರೇಯಸ್ ಅವ್ರಿಗೆ ಜಗಳ ಮನೇಲಿ. ಟೆಕ್ನಿಷಿಯನ್ ಬೈದೀನಿ, ಏನು ಗೊತ್ತು ಇವತ್ತಿನ ಟ್ರೆಂಡ್ಗಳೆಲ್ಲ. ನಾನು ಇವತ್ತೆಲ್ಲ ಬಾಲ್ಗಳು ನೋಡ್ತಾ ಇದ್ದೀನಿ. ಫಸ್ಟ್ ಅವ್ರ ಬಾಲ್ ಹಾಕ್ತಾಗ ಎಲ್ಲ 4-4 ಹೊಡೆದ್ಬಿಟ್ರು. ಅದು 4 ಹಾಕೋ ಒಂದು ಹೊಡಿತಾನೆ, ಎಲ್ಲ ಹೊಂಡಂತ ಹೇಳಿದೆ. ಚಿತ್ರಂಗ ಅದೆಲ್ಲ ತಾಳ್ಮೆ ಇರಪ್ಪ. ಆ ಡೈಟ್ರಿಂಗ್ಗೆ ಈ ಡೈಟ್ರಿಗೆ ಯಾವ ಡೈಟ್ರ್ ಹಾಕೋರು ಬಾಲ್ ಹಂಗೆ ಟಪಾಸ್ ಎಲ್ಲ ಪ್ರೊಡ್ಯೂಸರು ಆಗ್ತಾರೆ. ಅದಕ್ಕೆ ನಿಧಾನ ಬೇಕು. ಗೋಲ್ಡ್ ಇಸ್ ಗೋಲ್ಡ್. ಇವತ್ತು ರಾಘವೇಂದ್ರ ಸಿನಿಮಾ ಮಾಡಲಿ ಎಲ್ಲಕ್ಕಿಂತ ಚೆನ್ನಾಗಿ ಹೋಗ್ತದೆ, ನಾರಾಯಣ ಮಾಡ್ಬೋದು. ಯಾಕೆಂದರೆ ಅವ್ರದ್ದೇ ಆದ ಅವ್ರಿಗೆ ಗೊತ್ತಿರುತ್ತೆ, ಇವತ್ತಿನ ಅಪ್ಡೇಟ್ ಆಗಿರ್ತಾರೆ. ಯಾಕೆಂದರೆ ಅವರು ಹುಡುಗರು ಬಂದು ಎಲ್ಲರಿಗೂ ಅವ್ರಿಗೆ ಭಯ. ನಮ್ಮ ಎಲ್ಲ ಸೀನಿಯರ್ ಆರ್ಟಿಸ್ಟ್ಗಳು ದಯವಿಟ್ಟು ಸಪೋರ್ಟ್ ಮಾಡಬೇಕು ಇವತ್ತಿನ ಯೂತ್ಗೆ. ಯಾಕೆಂದರೆ ಒಂದು ಕಾಲದಲ್ಲಿ ಸೀನಿಯರ್ಗಳು ನಿಮ್ಗೆ ಯಾರು ಮಾಡಿದ್ರೋ ಚಿತ್ರರಂಗದಲ್ಲಿ ಅವತ್ತು ನಿಮಗೆ ಯಾರು ಮಾಡಿದ್ರು ಅಂತ ಇಷ್ಟೊಂದು ಕಾಂಪಿಟೇಷನ್ ಇರಲಿಲ್ಲ. ತುಂಬ ಕಾಂಪಿಟೇಷನ್ನು. ಇವತ್ತು ಮಲಯಾಳಿ ಸಿನಿಮಾಗಳು ವಿಜಯ್ ಸರ್ ಹೇಳ್ದಂಗೆ ಹೆಂಗೆ ಹೋಗ್ತಾಯಿದೆ ಅಂದರೆ ತುಂಬ ಚೆನ್ನಾಗಿ ಹೋಗ್ತಾ. ಯಾಕೆಂದರೆ ಅಲ್ಲೂ ಸೇಮ್ ಕನ್ನಡ ಪರಿಸ್ಥಿತಿನೇ ಇರೋದು. ಬೇರೆ ಟಿಕೆಟ್ ಸಿನಿಮಾ ಮಾತ್ರ ಇಲ್ಲಿ ಹೋಗ್ತಾ ಇರೋದು. ಅಲ್ಲೂ 150 ಸಿನಿಮಾ ಆಗ್ತದೆ, ತಮಿಳಲ್ಲಿ ಆಗ್ತದೆ, ಎಲ್ಲ ಚಿತ್ರದ್ದು ಇದೇ ಪರಿಸ್ಥಿತಿ. ಇನ್ನು ಮುಂದಕ್ಕೆ ಎಲ್ಲರೂ ಕಲಾವಿದರು ಆಗ್ಬೋದು. ಮೊನ್ನೆ ವಾಣಿಜ್ಯ ಮಂಡಳಿ ಇದೇ ಮೀಟಿಂಗ್ ಆಯಿತು. ಏನು ಮಾಡೋ ಚಿತ್ರರಂಗಕ್ಕೆ ಅಂದೆ. ಎಲ್ಲ ಫಸ್ಟ್ ಮೀಟಿಂಗ್ ಕರೀರಿ, ಕಲಾವಿದರು ನಿರ್ದೇಶಕರು ಕರೆದೆಲ್ಲ ಕರೆದೆ. ಅವಾಗ ಹೇಳಿದೆ ನಿರ್ದೇಶಕರಿಗೆ ಫಸ್ಟ್ ಸಂಬಳ ಫಿಕ್ಸ್ ಮಾಡಿ, ಮೇಲೆ ಯಾರು ರೆಮಂಡೇಶನ್ ಹೋಗ್ಬಿಡಿ. ಸಂಬಳ ಫಿಕ್ಸ್ ಮಾಡಿ ಗೆದ್ದ ಮೇಲೆ ಅವ್ರು ತೊಗೊಂಡು 80% ಕೊಟ್ಟಿದ್ದಾರೆ, 20% ಕೊಡಲಿ. ಗೊತ್ತಾಗುತ್ತೆ ಕಷ್ಟ ಬಿಡಿ. ಯಾಕೆಂದರೆ ಮೊದಲೆಲ್ಲ ಸಿನಿಮಾ ಅಂದರೆ ಫಸ್ಟ್ ಟೆಕ್ನಿಷಿಯನ್ ಕಲಿಬೇಕು. ಇಂಡಸ್ಟ್ರಿ ಟೆಕ್ನಿಕಲಿಗೆ ನಿಜವಾದ ವಿಜಿ ಡೈರೆಕ್ಟ್ರಿ ಇದು. ಬಟ್ ನಾನು ಫಸ್ಟ್ ಸಿನಿಮಾ ನೋಡಿದಾಗ ಹೇಳಿದೆ ಎಕ್ಸ್ಟ್ರಾನರಿ. ಅವತ್ತು ಲೇಡೀಸ್ಗಳು ಬಂದಿರೋ ಫಸ್ಟ್ ಡೇ ಅಂದರೆ ನಾನು ಊಹೆ ಮಾಡಿರಲಿಲ್ಲ. ಆ ಸಿನಿಮಾನ ತೆಗಿಯೋ ಟ್ಯಾಲೆಂಟ್ ಬೇಕು. ನಿರ್ದೇಶಕ ಕೆಲಸನೇ ಕಲಿಬೇಕಾದ್ರೆ ಟ್ಯಾಲೆಂಟು ಜನಗಳಿಗೆ ಏನು ಕೊಡಬೇಕು. ಅವರು ನಿರ್ದೇಶಕರಾಗಿದ್ದರು, ನಟರಾಗಿದ್ದರು. ಇನ್ನು ಅವ್ರ ಮೇಲೆ ಇಬ್ಬರು ಕಲಾವಿದರು ಬರ್ತಾ ಇದ್ದಾರೆ.
ಚಿತ್ರರಂಗಕ್ಕೆ ಇಂಡಸ್ಟ್ರಿಗೋಸ್ಕರ ಏನು ಬೇಕಾದ್ರೂ ಮಾಡೋಕ್ಕೆ ತ್ಯಾಗ ಮಾಡ್ತಾರೆ, ಖುಷಿ ಆಗ್ತದೆ. ಯಾಕೆಂದರೆ ಅವ್ರು ಯಾವ ಪಾತ್ರ ಮಾಡೋಕ್ಕೂ ಎಲ್ಲ ರೆಡಿ ಇರ್ತಾರೆ. ಆ ಥರ ಮಾಡಬೇಕು ಕಲಾವಿದರು, ಎಲ್ಲ ಪ್ರೋತ್ಸಾಹ. ನಾವು ಒಳ್ಳೆ ಸಿನಿಮಾ ಮಾಡಿದ್ವಿ. ಇವತ್ತು ಫಸ್ಟು ಪ್ರಥಮ ಪ್ರೆಸ್ ಮೀಟ್ ಇದು. ನಾನು ಬೇರೆ ಮಾಧ್ಯಮದವ್ರು ಬಿಟ್ಟಿದ್ದು ಯಾರು ಹೇಳೋದು ಬೇಡ. ಯಾಕೆಂದರೆ ಇನ್ನೂ ತುಂಬ ಜನ ಇರೋದು, ಇದರಲ್ಲಿ ತುಂಬ ಜನ ಕಲಾವಿದರು ಹೇಳಿದ ತಕ್ಷಣ ಯಾರೂ ಒಬ್ಬರು ಇಲ್ಲ ಅಂತ ಹೇಳಿದ. ಯಾಕೆಂದರೆ ಅಷ್ಟು ಕಲಾವಿದರು ಎಲ್ಲರೂ ನಮ್ಗೆ ಅಸಂಪೂರ್ಣ ಸಹಕಾರ ಕೊಟ್ಟರು. ಪಾಪ ಕೆಲವರು ತುಂಬ ಪ್ರೀತಿಯಿಂದ ಮಾಡಿದ್ರು, ಕೆಲವರು ಏನು ಈಸ್ಕೊಳ್ದಲ್ಲೇ ಮಾಡಿದ್ರು, ಕೆಲವರು ಎಲ್ಲ ಕೋಪರೇಟ್ ಕೊಟ್ಟರು. ಚಿತ್ರರಂಗಕ್ಕೆ ಒಂದು ಒಳ್ಳೇದಾಗಬೇಕು ಮಂಜು ಸರ್ ಮಾಡ್ತಾರೆ ಅಂತ. ಯಾಕೆಂದರೆ ನಾನು ಸುಮಾರು 50 ಸಿನಿಮಾ ಮಾಡಿದ್ದೀನಿ. ಎಲ್ಲ ಕಲಾವಿದರು ನಮಗೆ ರಿಲೇಷನ್ನು, ನನ್ನ ಮನೆಯವರಿದ್ದಂಗೆ. ನಾವೆಲ್ಲ ಪ್ರೋತ್ಸಾಹ ಕೊಟ್ಟ ನಾವು ಒಳ್ಳೆ ಸಿನಿಮಾಗಳು ಮಾಡೋದು ನಮಗೂ ಆಸೆ. ಯಾಕೆ ನಾವು ಹಾಕೋ ದುಡ್ಡ ನಾವು ರಿಟರ್ನ್ ಬಂದರೆ ಸಾಕೋದು, ಲಾಭ ಬೇಡ. ರಿಟರ್ನ್ ಬಂದರೆ ಚಿತ್ರರಂಗ ಚೆನ್ನಾಗುತ್ತೆ. ವಿಜಯರು ಹೇಳಿದಾಗ ಇವತ್ತು ನಾನು ಸಿನಿಮಾಗೆ ನೀವೇನು ಅಂದ್ಕೊಂಡು ನಿಮ್ಗಿಂತ ನೀವು ಹೇಳಿದ್ದಿಲ್ಲ, ಚೆನ್ನಾಗಿ ಪಬ್ಲಿಸಿಟಿ ಮಾಡೋಣ, ಒಳ್ಳೆಯದಾಗಿ ಚಿತ್ರರಂಗಗಳು ಚಿತ್ರಗಳು ಹೋಗಬೇಕು. ಯಾಕೆಂದರೆ ಥಿಯೇಟ್ರು ಮುತ್ತವ್ರೆ, ಒಳ್ಳೆ ಸಿನಿಮಾ ಮಾಡಿದ್ವಿ, ಒಳ್ಳೇದಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಟೀಮು ಇವತ್ತು ಏನಾದ್ರು ಇಷ್ಟು ಕ್ಲೀನಾಗಿ ಆಗುತ್ತೆ ಅಂದರೆ ನಮ್ಮ ಎಸ್ ನಾರಾಯಣ ಇಡೀ ಟೀಮೇ ನಮಗೆ ಸಪೋರ್ಟ್ ಮಾಡಿದೆ. ನಾನು ನಿರ್ಮಾಪಕನಾಗಿ ದುಡ್ಡು ಹಾಕ್ಬೋದು, ದುಡ್ಡು ಎಲ್ಲರೂ ಹಾಕ್ತಾರೆ. ಆದರೆ ಈ ಥರ ಒಂದು ಟೀಮ್ ಸೆಲೆಕ್ಟ್ ಮಾಡೋದು ತುಂಬ ಕಷ್ಟ. ಇಷ್ಟು ಕಲಾವಿದರು ಸೇರಿಕೆ ಕಲಾವಿದರುಗಳು ಕೋಪರೇಷನ್ ಕೊಟ್ಟರೆ ಚಿತ್ರರಂಗ ನಿಜವಾದ ಎಲ್ಲ ಸಿನಿಮಾಗಳು ಪ್ರೊಡ್ಯೂಸರ್ ಬರ್ತಾರೆ. ಈಗ ಆಲ್ಮೋಸ್ಟ್ ಅವ್ರು ಪ್ರೊಡ್ಯೂಸರ್ ನಿಂತೋಗ್ಬಿಟ್ಟವ್ರೆ. ಎಲ್ಲ ಕಲಾವಿದರು ಸಪೋರ್ಟ್ ಮಾಡೋ ಚಿತ್ರರಂಗಕ್ಕೆ ಸಿನಿಮಾಗಳು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರಮೇಶ್ ಅವರು ಮಾತಾಡೋದು. ನಮಸ್ಕಾರ. ಕೇಳಿಸ್ತಾ ಇಲ್ಲ. ಹಲೋ SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.